ನಿನ್ನೆ ಮಾಜಿ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುಣ್ಯ ಸ್ಮರಣೆಯ ಕಾರ್ಯಕ್ರಮ ವಿಧಾನಸೌಧದಲ್ಲಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದಿದ್ದರು. ಆ ನಂತರ ಮಾತನಾಡಿದರು ಮಾಧ್ಯಮದವರ ಜೊತೆ. ಜವಾಹರ್ಲಾಲ್ ನೆಹರು ಅವರ ಗುಣಗಾನ ಮಾಡಿದ್ರು. ಅದೆಲ್ಲ ಆದಮೇಲೆ ಮಾಧ್ಯಮದವರು ಪ್ರಶ್ನೆ ಕೇಳಿದ್ರು, ರಾಜೀನಾಮೆ ಕೊಡ್ತೀರಂತ ಹೌದಾ, ನಾಯಕತ್ವ ಬದಲಾವಣೆ ಅಂತೆ ಹೌದಾ ಅಂತ. ಸಿದ್ದರಾಮಯ್ಯನವರು ನಾಳೆ ಹೇಳ್ತೀನಿ ಅಂದರು. ಖಚಿತ ಆಗಿತ್ತು, ಅದು ಖಚಿತ ಆಗಿತ್ತು. ಮೊದಲಿಗೆ ಅಧಿಕೃತವಾಗಿ ಹೇಳೋದು ತಮ್ಮ ಕ್ಯಾಬಿನೆಟ್ಗೆ. ಇವತ್ತು ಕ್ಯಾಬಿನೆಟ್ ಕೊಲೀಗ್ಸ್ ಎಲ್ಲರನ್ನೂ ಸಿದ್ದರಾಮಯ್ಯನವರು ಮನೆಗೆ ಬ್ರೇಕ್ಫಾಸ್ಟಿಗೆ ಕರೆದಿದ್ರು ಕಾವೇರಿಯಲ್ಲಿ. ಡಿ ಕೆ ಶಿವಕುಮಾರ್ ಅವರು ಬಂದರು, ಕ್ಯಾಬಿನೆಟ್ ಕೊಲೀಗ್. ಮೊದಲಿಗೆ ಹೋಗಿ ಸಿದ್ದರಾಮಯ್ಯನವ್ರನ್ನ ಭೇಟಿಯಾದರು. ಆ ಫೋಟೋಗಳು ವಿಡಿಯೋಗಳು ಬಂದವು. ಇವತ್ತಿನ ಕರ್ನಾಟಕದ ಮಟ್ಟಿಗಂತೂ ಮೋಸ್ಟ್ ವೈರಲ್ ಫೋಟೋಸ್ ಆ್ಯಂಡ್ ವಿಡಿಯೋಸ್. ಸಿದ್ದರಾಮಯ್ಯನವರ ಕಾಲು ಮುಟ್ಟಿ ನಮಸ್ಕರಿಸಿ ಆಶೀರ್ವಾದ ತಗೊಂಡು ಆಲಿಂಗನ ಮಾಡಿಕೊಂಡ್ರು. ಡಿ ಕೆ ಶಿವಕುಮಾರ ಮುಖದ ಮೇಲೆ ಆ ಭಾವುಕತೆ ಕಾಣಿಸ್ತಾ ಇತ್ತು. ಅದಾದ ಮೇಲೆ ಬ್ರೇಕ್ಫಾಸ್ಟ್. ಸಿದ್ದರಾಮಯ್ಯನವರ ಬಲಗಡೆ ಡಿ ಕೆ ಶಿವಕುಮಾರ್ ಕೂತ್ಕೊಂಡಿದ್ರು. ಅಲ್ಲಿ ಮುಖ್ಯಮಂತ್ರಿಗಳ ಘೋಷಣೆ ಮಾಡಿದ್ರು, ನಾನೀಗ ರಾಜೀನಾಮೆ ಕೊಡ್ತೀನಿ. ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಬರ್ತಾರೆ. ನನಗೆ ಸಹಕಾರ ಕೊಟ್ಟ ರೀತಿಯಲ್ಲೇ ಅವರಿಗೂ ಸಹಕಾರ ಕೊಟ್ಕೊಂಡು ಹೋಗಿ ಅಂತ ಹೇಳಿದ್ರು. ಅಲ್ಲಿಗೆ ಅಧಿಕೃತವಾಗಿ ಮೊಟ್ಟ ಮೊದಲ ಸಲ ಅಂದರೆ ಮಾಧ್ಯಮಗಳಿಗೂ ತಲುಪುವಂತೆ ಸಿದ್ದರಾಮಯ್ಯನವರು ರಾಜೀನಾಮೆಯ ಮಾತು ಹೇಳ್ದಂಗೆ. ಆ್ಯಕ್ಚುಲಿ ಮೊನ್ನೆನೇ AICCಯಿಂದ ಏನು ಮೀಟಿಂಗ್ ಮುಗಿಸ್ಕೊಂಡು ಹೋದ್ರಲ್ಲ KJ ಜಾರ್ಜ್ ಅವರ ಮನೆಗೆ ದೆಹಲಿಯಲ್ಲಿ, ಅಲ್ಲೇ ಹೇಳಿಬಿಟ್ಟಿದ್ರು ಅವರು, ನಾ ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂತ. ಇಲ್ಲಿ ಹೇಳಿದ್ದು ನೇರವಾಗಿ ಮಾಧ್ಯಮದ ಕಿವಿಗೆ ಬಿತ್ತು. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಸಂದರ್ಭದಲ್ಲೇ 2.5 ವರ್ಷದ ಅಧಿಕಾರ ಹಂಚಿಕೆ ಮಾತಾಗಿತ್ತು. ಆ ಮಾತಿನ ಪ್ರಕಾರ ಅಧಿಕಾರ ಹಂಚಿಕೆ ಆಗ್ತಾ ಇದೆ, ನಿಮ್ಮೆಲ್ಲರ ಸಹಕಾರವು ನನಗೆ ಬೇಕು ಅಂತ ಹೇಳಿದ್ರು. ಮಧ್ಯಾಹ್ನ ಖಾಸಗಿ ಕಾರ್ನಲ್ಲಿ ಮುಖ್ಯಮಂತ್ರಿಗಳು ಲೋಕಭವನಕ್ಕೆ ಹೋದರು. ಇನ್ನೊಂದು ಇಂಟ್ರೆಸ್ಟಿಂಗು, ನೆನ್ನೆ ರಾತ್ರಿ ಏಕಾಏಕಿ ಸುದ್ದಿ ಬಂದ್ಬಿಡ್ತು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ತಮ್ಮ ಅಷ್ಟು ಕಾನ್ವಾಯ್ಗಳನ್ನು ಬಿಟ್ಟು, ಪ್ರೋಟೋಕಾಲನ್ನು ಬಿಟ್ಟು ಖಾಸಗಿ ಕಾರ್ನಲ್ಲಿ ಏರ್ಪೋರ್ಟಿಗೆ ಹೋಗ್ಬಿಟ್ರು ಅಂತ ನಾವೇನೋ ಹತ್ತಪ್ಪ ಗದ್ದಲಾಯಿತು ಅಂದ್ಕೊಂಡ್ವಿ. ಖಾಸಗಿ ಕಾರ್ನಲ್ಲಿ ಯಾಕೆ ಹೋದರು? ತುಂಬ ಕನ್ಫರ್ಮ್ ನ್ಯೂಸ್ ಬಂತು. ನೋಡಿದ್ರೆ ನಾರ್ಮಲ್ ಒಂದು ಕಮರ್ಷಿಯಲ್ ಫ್ಲೈಟ್ ತಗೊಂಡು ಅವರು ಮುಂಬೈಗೆ ಹೋಗಿದ್ದಾರೆ ಅಂದರು. ಕಮರ್ಷಿಯಲ್ ಫ್ಲೈಟ್ನಲ್ಲಿ ಮುಂಬೈಗೆ, ಅದು ಖಾಸಗಿ ಕಾರ್ನಲ್ಲಿ ಏರ್ಪೋರ್ಟ್ ತನಕ ಹೋಗಿ ಅಂಥದ್ದೇನಾಯಿತು? ಮುಂಬೈಗೆ ಯಾಕೆ ಹೋದರು? ಇದರಲ್ಲಿ ಬೇರೆ ಏನಾದರೂ ಗೇಮ್ ಪ್ಲ್ಯಾನ್ ಇದೆಯಾ? ಸಹಜವಾಗಿ ಬರೋ ಪ್ರಶ್ನೆ ಅದು. ಗೇಮ್ ಪ್ಲ್ಯಾನ್ ಇರುವ ಸಾಧ್ಯತೆ ಯಾವಾಗ ಅಂದರೆ, ಈ ತಮಿಳುನಾಡಿನಲ್ಲಿ ವಿಜಯ್ ಬಂದು ನನಗೆ ಸರ್ಕಾರ ರಚಿಸುವ ಹಕ್ಕು ಮಂಡನೆ ಮಾಡೋದಕ್ಕೆ ಬರ್ತಾ ಇದ್ದೀನಿ ಅನ್ನುವ ಸಂದರ್ಭದಲ್ಲಿ ರಾಜ್ಯಪಾಲರು ಎಲ್ಲೋ ಹೋದರೆ ಗೇಮ್ ಪ್ಲ್ಯಾನ್ ಅದು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ಬರ್ತಿದ್ದೀನಿ ಅನ್ನುವಾಗ ಯಾಕೆ ರಾಜ್ಯಪಾಲರು ಹೋಗ್ತಾರೆ ಅಂತ. ಆಮೇಲೆ ನಮ್ಮ ಎಲ್ಲ ಸೋರ್ಸ್ಗಳನ್ನು ಚೆಕ್ ಮಾಡಿಕೊಂಡ್ವಿ. ಅವರ ಪತ್ನಿಗೆ ಆರಾಮಿಲ್ಲ, ಇಂದೋರ್ ಪಕ್ಕದಲ್ಲಿ ಒಂದು ಕಡೆ ಅಡ್ಮಿಟ್ ಇದ್ದಾರೆ ಅವರು. ಅದಕ್ಕೆ ಅವಸರವಾಗಿ ಹೋದರು. ರಾತ್ರಿ ಅರ್ಜೆಂಟಾಗಿ ಅವರಿಗೆ ಕರೆ ಬಂದಿತ್ತು. ಇಮಿಡಿಯೇಟಾಗಿ ಯಾವ ಫ್ಲೈಟ್ ಅವೈಲಬಲ್ ಇದೆ ಅಂತ ನೋಡಿದ್ರೆ ಮುಂಬೈಯಿಂದ ಇಂದೋರ್ನ ಫ್ಲೈಟ್ ಇತ್ತು, ಅವ್ರು ಹೋಗ್ಬಿಟ್ರು ಅಂತ. ಇವತ್ತು ರಾಜ್ಯಪಾಲರು ಲೋಕಭವನದಲ್ಲಿ ಇರಲಿಲ್ಲ. ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ಸಿದ್ದರಾಮಯ್ಯನವರು ಖಾಸಗಿ ಕಾರ್ನಲ್ಲಿ, ನಮ್ಮ ಭೈರತಿ ಸುರೇಶ್ ಅವರ ರೇಂಜ್ ರೋವರ್, ಅದು ಬ್ಲ್ಯಾಕ್ ಕಲರ್ ರೇಂಜ್ ರೋವರು, ಭೈರತಿ ಸುರೇಶ್ ಓಡಿಸ್ತಾ ಇದ್ರು ಕಾರನ್ನು. ಹಿಂದ್ಗಡೆ ಸೀಟ್ನಲ್ಲಿ ಡಿ ಕೆ ಶಿವಕುಮಾರ್ ಇದ್ದರು, ಕಾಣಿಸ್ತಾರೆ ನೋಡಿ ಅಲ್ಲಿ. ಲೋಕಭವನಕ್ಕೆ ಬಂದರು. ರಾಜ್ಯಪಾಲರಿರಲಿಲ್ಲ. ಲೋಕಭವನದ ಸೆಕ್ರೆಟರಿ ಪ್ರಭುಶಂಕರ್ ಅವರಿದ್ದರು. ಪ್ರಭುಶಂಕರ್ ಅವರಿಗೆ ರಾಜೀನಾಮೆ ಪತ್ರವನ್ನು ಹಸ್ತಾಂತರಿಸಿದರು. ಅನೇಕ ಹಿರಿಯ ಸಚಿವರುಗಳ ಸಮ್ಮುಖದಲ್ಲಿ. ಅಲ್ಲಿಂದ ನೇರವಾಗಿ ಕೃಷ್ಣಾಗೆ ಬಂದರು. ಮುಖ್ಯಮಂತ್ರಿಗಳ ಗೃಹ ಕಚೇರಿ, ಅಲ್ಲೊಂದು ಪತ್ರಿಕಾಗೋಷ್ಠಿ ಮಾಡಿದ್ರು. ಅದು ಒಂಥರ ವಿದಾಯದ ಭಾಷಣ.
ರಾಜೀನಾಮೆ ಕೊಟ್ಟಿದ್ದೇನೆ ಅನ್ನುವುದನ್ನು ಮಾಧ್ಯಮಗಳ ಮೂಲಕ ಪಬ್ಲಿಕ್ ಕನ್ಸಂಪ್ಷನ್ಗೆ ಘೋಷಿಸಿದ್ರಿಂದ ಹಿಡಿದು ಆಡಳಿತದ ತತ್ವ ಏನು, ಸಿದ್ಧಾಂತ ಏನು, ಯಾರು ತೋರಿಸಿದ ಮಾರ್ಗದಲ್ಲಿ ನಾನು ಆಡಳಿತ ನಡೆಸ್ಕೊಂಡು ಹೋದೆ. ವಿಪಕ್ಷಗಳ ಆರೋಪ ಮಾಡ್ತವೆ, ಸಿದ್ದರಾಮಯ್ಯನವರು ಸಾಲ ಮಾಡಿಬಿಟ್ರು, ಡೆಫಿಸಿಟ್ ಬಜೆಟ್ ಕೊಟ್ಟರು, ಆರ್ಥಿಕತೆ ಹಳ್ಳ ಇಡಿಸಿದ್ರು ಅಂತ. ಅದಕ್ಕೇನು ಕಾರಣ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡೋದು. ಕೇಳಿಸ್ಕೊಳ್ಳಿ, ಪ್ರಮುಖ ಅಂಶಗಳನ್ನಷ್ಟೇ ತೋರಿಸ್ತಾ ಇದ್ದೀವಿ, ಕೇಳಿಸ್ಕೊಳ್ಳಿ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜ್ಯಪಾಲರ ಭವನದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ರಾಜೀನಾಮೆ ಪತ್ರವನ್ನು ಅವರ ಕಚೇರಿ, ಅವರ ಕಾರ್ಯದರ್ಶಿ ಅವರ ಬಳಿ ಕೊಟ್ಟಿದ್ದೇನೆ. ಹೈಕಮಾಂಡ್ನವರು ಯಾವಾಗ ಸೂಚಿಸ್ತಾರೆ ಆವಾಗ ರಾಜೀನಾಮೆಯನ್ನು ಕೊಡುತ್ತೇನೆ ಅಂತ ಹೇಳಿದ್ದೆ. ಅದರ ಪ್ರಕಾರ ಮೊನ್ನೆ ಹೈಕಮಾಂಡ್ನವರು ರಾಜೀನಾಮೆ ಕೊಡಿ ಅಂತ ಹೇಳಿದ ಮೇಲೆ ಹಾಗಾಗಿ ಇವತ್ತು ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಳ್ಳಿಗಾಡಿನಿಂದ ಬಂದಂಥವನು ನಾನು. ಮುಂದೊಂದು ದಿನ ಶಾಸಕನಾಗ್ತೇನೆ, ಮಂತ್ರಿ ಆಗ್ತೇನೆ, ಮುಖ್ಯಮಂತ್ರಿ ಆಗ್ತೇನೆ, ವಿರೋಧ ಪಕ್ಷದ ನಾಯಕನಾಗ್ತೇನೆ ಅಂತಕ್ಕಂಥ ಕನಸು ಕಂಡಿರಲಿಲ್ಲ. ನಾನು ರಾಜಕಾರಣಕ್ಕೆ ಬಂದದ್ದು ಆಕಸ್ಮಿಕ. ಕನ್ನಡ ನಾಡಿನ ಕರ್ನಾಟಕದ 7 ಕೋಟಿ ಜನಸಂಖ್ಯೆ ಸೇವೆ ಮಾಡ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿತ್ತು. 2 ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು. 2 ಬಾರಿ ವಿರೋಧ ಪಕ್ಷದ ನಾಯಕನಾಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಈ ಅವಕಾಶವನ್ನು ಒದಗಿಸ್ಕೊಟ್ಟಂತ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ನಮ್ಮ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಸಂದರ್ಭದಲ್ಲಿ ಅಪಾರವಾದಂಥ ಧನ್ಯವಾದಗಳನ್ನು ಅವ್ರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ನಾವು ಏನು ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದೋ ಆ ಮ್ಯಾನಿಫೆಸ್ಟೋನಲ್ಲಿ ಹೇಳಿರ್ತಕ್ಕಂಥ ಭರವಸೆಗಳು ಅವುಗಳನ್ನ ಜಾರಿ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. 550ಕ್ಕೂ ಹೆಚ್ಚು ಭರವಸೆಗಳನ್ನು ಕೊಟ್ಟಿದ್ದು. ಅವುಗಳಲ್ಲಿ ಇಲ್ಲಿವರೆಗೆ ಸುಮಾರು 300 ಭರವಸೆಗಳನ್ನು ಈಡೇರಿಸಿದ್ದೀವಿ. ಈ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮೊದಲನೇ ವರ್ಷವೇ ಈಡೇರಿಸಿದ್ದೀವಿ. ನಾನು ಯಾಕೆ ಇವನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾವು ಜನತೆಗೆ ಕೊಟ್ಟಂತ ಭರವಸೆಗಳನ್ನ, ಕೊಟ್ಟಂತ ವಚನವನ್ನ ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಮಾತಿಗೆ ತಪ್ಪಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಮುಖ್ಯಮಂತ್ರಿಯಾಗಿ, ಹಣಕಾಸಿನ ಮಂತ್ರಿಯಾಗಿ ಈ ರಾಜ್ಯದ ಮೇಲೆ ಸಾಲ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಆರೋಪಗಳನ್ನು ಮಾಡ್ತಾರೆ. ಇದು ಸುಳ್ಳು ಆರೋಪ, ರಾಜಕಾರಣಕ್ಕೋಸ್ಕರ ಮಾಡ್ತಕ್ಕಂಥ ಆರೋಪ. 15ನೇ ಹಣಕಾಸಿನ ಆಯೋಗ ನಮಗೆ ಕೊಡಬೇಕಾಗಿದ್ದಂಥ ಹಣವನ್ನು ಕೊಡಲಿಲ್ಲ. ಬೆಂಗಳೂರು ಸಿಟಿನಲ್ಲಿ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ರೆಕಮೆಂಡ್ ಮಾಡಿದ್ರು. ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ರೆಕಮೆಂಡ್ ಮಾಡಿದ್ರು. ಅವೆರಡನ್ನೂ ಕೊಡಲಿಲ್ಲ. ಒಟ್ಟು 11,495 ಕೋಟಿ ಕೊಡಲಿಲ್ಲ. ಅದ್ರ ಜೊತೆಗೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದದು ಪರ್ಭದ್ರಾ ಪ್ರಾಜೆಕ್ಟ್ಗೆ 5,300 ಕೋಟಿ ಕೊಡ್ತೀನಿ. GST ಜಾರಿ ಬಂದದ್ರಿಂದ ನಮಗೆ ಪರಿಹಾರ ಕೊಡ್ತಾ ಇದ್ರು, ಪರಿಹಾರನ ನಿಲ್ಲಿಸ್ಬಿಟ್ರು. ಆಮೇಲೆ ನರೇಗಾ ಸ್ಟಾಪ್ ಮಾಡಿಬಿಟ್ರು. ವರ್ಷದ್ದು ಹಣನೂ ಕೂಡ ಕೊಡಲಿಲ್ಲ. ಸೊ ಹಿಂಗಾಗಿ ನಮ್ಮ ಬಜೆಟ್ ರೆವಿನ್ಯೂ ಡಿಫಿಸಿಟ್ ಆಗಲಿಕ್ಕೆ ಕಾರಣ ಆಯಿತು. ಈಗ ಹೈಕಮಾಂಡ್ ಅವರು ನನಗೆ ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ನಾನು ಬಹಳ ವಿನಮ್ರವಾಗಿ ಆಗಲ್ಲ ಅಂತ ಹೇಳಿದೆ. ನಾನು ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಹೇಳಿದ್ದೀನಿ. ನನಗೆ ಇನ್ನ ಜನ ಆಯ್ಕೆ ಮಾಡಿರೋದು ನನಗೆ 5 ವರ್ಷಕ್ಕೆ ಇನ್ನ 2 ವರ್ಷ ಇದೆ. ಅಲ್ಲಿವರೆಗೆ ಕರ್ನಾಟಕದ ಜನಗಳ ಪರವಾಗಿ ಮತ್ತು ನಮ್ಮ ಕ್ಷೇತ್ರದ ಜನಗಳ ಪರವಾಗಿ ನಾನು ಈಗಾಗಲೇ ಹೇಳಿದ್ದೀನಿ, ಐ ವಿಲ್ ಕಂಟಿನ್ಯೂ ಇನ್ ಆಕ್ಟಿವ್ ಪಾಲಿಟಿಕ್ಸ್. ನಾನು ಕೋಮು ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದೀನಿ. ರಾಜಕೀಯ ಪಾತ್ರ ಮುಂದಿನ ಮುಖ್ಯಮಂತ್ರಿ ವಾಟ್ ಎವರ್ legislative party takes a decision, High Command takes a decision, you will be the chief minister. Whatever legislative party takes a decision, Congress legislative party takes a decision, and High Command takes a decision, he will be the chief minister of the state. ಇದು ಸಿದ್ದರಾಮಯ್ಯನವರ ಪತ್ರಿಕಾಗೋಷ್ಠಿಯ ಹೈಲೈಟ್. ಇಲ್ಲಿಗೆ ನೋಡಿ, ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅವರು ಈಗಷ್ಟೇ ಸುದ್ದಿ ಬಂತು,
ನಿನ್ನೆ ರಾತ್ರಿ ಇಂದೋರ್ಗೆ ಹೋಗಿದ್ದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಈಗ ವಾಪಸ್ ಬಂದಿದ್ದಾರೆ. ಈಗ ಲೋಕಭವನಕ್ಕೆ ಬಂದು ಸಿದ್ದರಾಮಯ್ಯನವರು ಕೊಟ್ಟಿರುವ ರಾಜೀನಾಮೆ ಪತ್ರವನ್ನು ಅವರು ಅಂಗೀಕರಿಸ್ತಾರೆ. ಆ ನಂತರ ಅಂಗೀಕಾರದ ಪ್ರಕ್ರಿಯೆಯಾದ ನಂತರ ಸಿದ್ದರಾಮಯ್ಯನವರು ಹಂಗಾಮಿ ಮುಖ್ಯಮಂತ್ರಿ, ಕೇರ್ ಟೇಕರ್ ಚೀಫ್ ಮಿನಿಸ್ಟರ್, ಹೊಸ ಮುಖ್ಯಮಂತ್ರಿ ಆಯ್ಕೆಯಾಗುವ ತನಕ ಎಂಥದ್ದೊಂದು ಅಧ್ಯಾಯ ಮುಗಿತಲ್ಲ ರಾಜ್ಯ ರಾಜಕಾರಣದಲ್ಲಿ. 1978ರಲ್ಲಿ ಲೋಕದಳದಿಂದ ಮೈಸೂರು ತಾಲೂಕು ಬೋರ್ಡ್ ಮೆಂಬರ್ ಆಗುವ ಮೂಲಕ ಶುರುವಾದ ಜರ್ನಿ ಅವ್ರದ್ದು. ಸಿದ್ದರಾಮಯ್ಯನವರು MLA ಆದ ವರ್ಷವನ್ನೇ ರಾಜಕಾರಣದ ಆರಂಭ ಅಂತ ತಗೊಂಡ್ರೂ ಕೂಡ ನನಗೆ ವಯಸ್ಸಾದಷ್ಟು ಅವರಿಗೆ ರಾಜಕೀಯ ಅನುಭವ ಆಗಿದೆ. ನಾನು ಹುಟ್ಟಿದ ವರ್ಷ ಅವರು MLA 1983. ಆ ನಂತರದ ಅಷ್ಟೂ ಬೆಳವಣಿಗೆಗಳನ್ನು ನೋಡಿದ್ರೆ ಲೋಕದಳ, ಅಲ್ಲಿಂದ ಶಾಸಕರು, ಅಲ್ಲಿಂದ ರಾಮಕೃಷ್ಣ ಹೆಗಡೆ ಅವರ ಅವಧಿಯಲ್ಲಿ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾದದ್ದು. ಆ ಬೆಳವಣಿಗೆ ನೋಡಿ ನೀವು ಹೆಂಗಿದೆ. ಲೋಕಸಭಾ ಕ್ಷೇತ್ರಕ್ಕೆ ಮೈಸೂರು ಲೋಕಸಭೆಗೆ ಸ್ಪರ್ಧಿಸಿ ಅವರು ಡೆಪಾಸಿಟ್ ಕಳ್ಕೊಂಡ್ರು, ಮತ್ತೆ MLA ಆಗಿ ಬಂದರು, ಮಿನಿಸ್ಟರ್ ಆದರು. ರಾಮಕೃಷ್ಣ ಹೆಗಡೆ ದೇವೇಗೌಡರ ಜಗಳದಲ್ಲಿ ದೇವೇಗೌಡರ ಜೊತೆಗೆ ಬಂದರು. JDS ಆದಾಗ JDSನ ರಾಜ್ಯಾಧ್ಯಕ್ಷರಾದರು, ಉಪಮುಖ್ಯಮಂತ್ರಿ ಆದರು, ದೇವೇಗೌಡರ ಜೊತೆ ಹಣಕಾಸು ಮಂತ್ರಿ ಆದರು. ನೋಡಿ ಬೆಳವಣಿಗೆ ನೋಡಿ ಅದನ್ನು. 2005ರಲ್ಲಿ 2004ರಲ್ಲಿ ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಆದಾಗ JDSನ ಬೆಂಬಲದೊಂದಿಗೆ ತಾವು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅನ್ನುವ ಅಸಮಾಧಾನ ಇತ್ತು ಅವರಿಗೆ. ಅಹಿಂದ ಸಂಘಟನೆ ಮಾಡೋದಕ್ಕೆ ಹೊರಟರು ದೇವೇಗೌಡರ ಮಾತು ಮೀರಿ. ದೇವೇಗೌಡರ ಪಕ್ಷದಿಂದ ಹೊರ ಹಾಕಿದ್ರು. ABPJD ಅಂತ ಒಂದು ಪಕ್ಷ ಕಟ್ಟಿದ್ರು. ಗೊತ್ತಾಯ್ತು ಅವ್ರಿಗೆ ಸ್ವಂತ ಪಕ್ಷ ಕಟ್ಟಿ ಈಗ ಅದು ಬಹಳ ಕಷ್ಟ ಇದೆ ಅಂತ. ಸೋನಿಯಾ ಗಾಂಧಿಯವರ ಸಮ್ಮುಖದಲ್ಲಿ ಕಾಂಗ್ರೆಸ್ಸಿಗೆ ಬಂದರು. ಬೈ ಎಲೆಕ್ಷನ್ನು, ಚಾಮುಂಡೇಶ್ವರಿ ಬೈ ಎಲೆಕ್ಷನ್ನು ನಾವು ಪತ್ರಕರ್ತರಾದ ನಂತರ ಎಕ್ಸ್ಟೆನ್ಸಿವ್ ಆಗಿ ಕವರೇಜ್ ಮಾಡುವುದಕ್ಕೆ ಸಿಕ್ಕ ಮೊಟ್ಟ ಮೊದಲ ಚುನಾವಣೆ ಬೈ ಎಲೆಕ್ಷನ್ ಅದು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ. ಏನು ತುರುಸಿನ ಸ್ಪರ್ಧೆ ಅದು. ಎಷ್ಟು 257 ವೋಟ್ನಲ್ಲೇನೋ ಗೆದ್ರು ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಬೈ ಎಲೆಕ್ಷನ್ನಲ್ಲಿ. 2008 ವಿಪಕ್ಷ ನಾಯಕರಾದರು ಕಾಂಗ್ರೆಸ್ನಲ್ಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬಿಟ್ರು. ವಿಪಕ್ಷ ನಾಯಕರಾಗಿ 2008ರಲ್ಲಿದ್ದವರು ಕಂಟಿನ್ಯೂಯಸ್ ಇಲ್ಲಿ ತನಕನೂ ಅವರೇ ಶಾಸಕಾಂಗ ಪಕ್ಷದ ನಾಯಕ. 2008ರಿಂದ ಇಲ್ಲಿ ತನಕ ಕಂಟಿನ್ಯೂಸ್ ಆಗಿ ಶಾಸಕಾಂಗ ಪಕ್ಷದ ನಾಯಕ ಅವರು. ಅಧಿಕಾರಕ್ಕೆ ಬಂದರೆ ಮುಖ್ಯಮಂತ್ರಿ, ಅಧಿಕಾರದಲ್ಲಿಲ್ಲ ಅಂದರೆ ವಿಪಕ್ಷ ನಾಯಕ. 2018 ಚುನಾವಣೆ ಸೋತ ನಂತರ JDS ಕಾಂಗ್ರೆಸ್ಸಿನ ಮೈತ್ರಿ ಸರ್ಕಾರ ರಚನೆಯಾಗಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದಾಗಲೂ ಶಾಸಕಾಂಗ ಪಕ್ಷದ ನಾಯಕರು ಇವರೇ. ಒಂದು ವಿಚಿತ್ರ ಸನ್ನಿವೇಶ. ಕ್ಯಾಬಿನೆಟ್ನಲ್ಲಿಲ್ಲ ಇವರು, ಸರ್ಕಾರದಲ್ಲಿಲ್ಲ, ಬಟ್ ಶಾಸಕಾಂಗ ಪಕ್ಷದ ನಾಯಕರು. 2018ರ ಚುನಾವಣೆ ಎರಡೆರಡು ಕಡೆ ಸಿದ್ದರಾಮಯ್ಯನವರು ನಿಂತ್ಕೊಂಡ್ರು ಮುಖ್ಯಮಂತ್ರಿಯಾಗಿ. ಮಗನನ್ನು ರಾಜಕೀಯಕ್ಕೆ ತರುವ ಉಮೇದಿ. ಬಹುಶಃ ರಾಜಕಾರಣದಲ್ಲಿ ಇವತ್ತು ಕೂತ್ಕೊಂಡು ನಾನು ಮಾಡಿದ ತಪ್ಪು ಒಪ್ಪುಗಳೇನು ಅಂತ ಸಿದ್ದರಾಮಯ್ಯನವರೇನಾದ್ರು ನೆನಪಿಸಿಕೊಳ್ಳೋದು ಕೊಟ್ಟರೆ 2018ರ ಜಡ್ಜ್ಮೆಂಟಲ್ ಎರರನ್ನು ನೆನಪು ಮಾಡ್ಕೋತಾರೆ ಅವರು. 2023 ಮತ್ತೆ ಅಧಿಕಾರಕ್ಕೆ, 3 ವರ್ಷ ಮುಖ್ಯಮಂತ್ರಿ, ಈಗ ರಾಜೀನಾಮೆಯ ತನಕ. ಹೆಚ್ಚು ಕಡಿಮೆ 50 ವರ್ಷಗಳ ಸಾರ್ವಜನಿಕ ಜೀವನ. ಉಳಿದಿದ್ದೇನೇ ಇರಲಿ ಸಿದ್ದರಾಮಯ್ಯನವರ ಬಗ್ಗೆ ನಿಮಗೆ ನಿಮ್ಮ ರಾಜಕೀಯ ಸಿದ್ಧಾಂತಕ್ಕೆ ಅವರು ಸರಿಯಾಗಿದ್ದಾರಾ ಅಥವಾ ವಿರುದ್ಧವಾಗಿದ್ದಾರಾ ಉಳಿದಿದ್ದೇನೇ ಇರಲಿ, ಕರ್ನಾಟಕದಲ್ಲಿ ಕೆಲವು ರಾಜಕಾರಣಿಗಳಿದ್ದಾರೆ ನೋಡಿ, ಎಲ್ಲಿಂದ ಎಲ್ಲೆಲ್ಲಿಗೆ ಬೆಳೆದ್ರವರು, ಅವರ ಸಾಧನೆ ಏನು, ಏರಿದ ಎತ್ತರಗಳನ್ನು ನೋಡಿದ್ರೆ ಆಶ್ಚರ್ಯ ಅನಿಸುತ್ತೆ. ಸಿದ್ದರಾಮನ ಹುಂಡಿ ಅನ್ನುವ ಸಣ್ಣ ಹಳ್ಳಿಯಿಂದ ಇವರ ಮನೆತನದಲ್ಲಿ ಯಾರಿಗೂ ರಾಜಕೀಯದ ಗಂಧ ಗಾಳಿ ಕೂಡ ಇರಲಿಲ್ಲ. 1983ಯಲ್ಲಿ MLA ಎಲೆಕ್ಷನ್ಗೆ ನಿಲ್ಲೋದು ಅಂತ ಆದಾಗ ದುಡ್ಡಿಲ್ಲ, ನಾನು ನಿಲ್ಲೋದಿಲ್ಲ ಅಂತ ಓಡೋಗ್ಬಿಟ್ಟಿದ್ರಂಥವ್ರು ಸಿದ್ದರಾಮಯ್ಯನವರು.
ಹುಡುಕೊಂಡು ಬಂದು ಕರ್ಕೊಂಡು ಬಂದು ನಾಮಿನೇಷನ್ ಫೈಲ್ ಮಾಡಿಸಿದ್ದವ್ರನ್ನ. ಅಲ್ಲಿಂದ ರಾಜ್ಯದ ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ಕಾಲ ರಾಜ್ಯವನ್ನು ಮುಖ್ಯಮಂತ್ರಿಯಾಗಿ ಆಳಿದ ದಾಖಲೆ ಬರೆಯೋ ತನಕ. ಲುಕ್ ಅಟ್ ದಟ್ ಜರ್ನಿ. ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಹಣಕಾಸು ಸಚಿವ ಅಂತ ಅನ್ನಿಸಿಕೊಳ್ಳುವ ತನಕ. ಲುಕ್ ಅಟ್ ದಟ್ ಜರ್ನಿ. ಒಂದು ಕಡೆ ಆ ಜರ್ನಿ ಆದರೆ, ಇನ್ನೊಂದು ಕಡೆ ಹೈಕಮಾಂಡ್ ಕರೆದು ಹೇಳಿದ ತಕ್ಷಣ ಅವರು ಅಧಿಕಾರ ಬಿಟ್ಟುಕೊಟ್ಟಂಥ ರೀತಿ. ಸಿದ್ದರಾಮಯ್ಯನವರು ಆ ವಿಷಯದಲ್ಲೂ ಇನ್ನೊಂದು ಮಾದರಿಯಾದರು. ಅವ್ರು ಹೇಳ್ತಾನೆ ಬಂದಿದ್ರು, ಬಹಿರಂಗವಾಗಿ ಹೇಳ್ತಾ ಬಂದಿದ್ರು ಅವರು. ಹೈಕಮಾಂಡ್ ಹೇಳಿದ್ರೆ ರಾಜೀನಾಮೆ, ಹೈಕಮಾಂಡ್ ಹೇಳೋ ತನಕ ನಾನು ಮುಖ್ಯಮಂತ್ರಿ, ಹೈಕಮಾಂಡ್ ಹೇಳೋ ತನಕ ನಾನು ಮುಖ್ಯಮಂತ್ರಿ. ಚಾಚು ತಪ್ಪದೆ ಅದನ್ನು ಪಾಲನೆ ಮಾಡಿದರು ನೋಡಿ. ಕರೆದು ಹೇಳಿದ್ರು ರಾಹುಲ್ ಗಾಂಧಿಯವರು, ಒಂದು ಜನ್ರೇಷನಲ್ ಶಿಫ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ತಾವು ರಾಜ್ಯಸಭೆಗೆ ಬಂದುಬಿಡಿ ಅಂತ. ಅದರ ಅರ್ಥ ಏನು? ರಾಜೀನಾಮೆ ಕೊಟ್ಟು ಹೋಗಿ ನೀವು ಅಂತ. ರಾಜ್ಯಸಭೆಗೆ ಬಂದುಬಿಡಿ ಅಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ. ಒಂದೇ ಮಾತಂತೆ ಸಿದ್ದರಾಮಯ್ಯನವ್ರು ಕೇಳಿದ್ದು, ನನ್ನ ಆಡಳಿತ ನಡೀತಾ ಇರುವ ರೀತಿಯ ಬಗ್ಗೆ ನಿಮಗೇನಾದರೂ ಸಮಸ್ಯೆಗಳಿದಾವ ಅಂತ. ರಾಹುಲ್ ಗಾಂಧಿ ತಕ್ಷಣ ಹೇಳಿದ್ರೆ, ಇಲ್ಲ ಇಲ್ಲ, ಆಡಳಿತ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ, ಆದರೆ ಜನ್ರೇಷನಲ್ ಶಿಫ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಆ ಕಾರಣಕ್ಕಾಗಿ ನೀವು ಕೆಳಗಿಳಿಯುವುದು ಸೂಕ್ತ, ನಾವು ಹೊಸ ತಲೆಮಾರಿಗೆ ಆ ಜವಾಬ್ದಾರಿ ಕೊಡ್ತೀವಿ ಅಂದ್ರಂತೆ. 48 ತಾಸು ಸಮಯ ಕೊಡಿ, ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಅಲ್ಲಿಂದ ಎದ್ದು ಬಂದವರು AICC ಕಚೇರಿಯಿಂದ ಹೊರಟು KJ ಜಾರ್ಜ್ ಮನೆ ತಲುಪುವಷ್ಟರಲ್ಲಿ ಡಿಸೈಡ್ ಮಾಡಿಬಿಟ್ಟಿದ್ರು. ಇವರ ಜೊತೆಗೆ ದೆಹಲಿಗೆ ಹೋಗಿದ್ದ ಶಾಸಕರು ಸಚಿವರುಗಳೆಲ್ಲ ಏನಾಯ್ತು ಅಂತ ಬಂದು ಕೂತ್ಕೊಂಡು ಕೇಳ್ತಾ ಇರುವಾಗ ರಾಜೀನಾಮೆ ಕೊಟ್ಟುಬಿಡ್ತೀನಿ ಅಂದ್ರಂತೆ. ಆಸ್ ಸಿಂಪಲ್ ಆಸ್ ದ್ಯಾಟ್. ಅನೇಕ ರಾಜಕೀಯ ಪಂಡಿತರೇನು, ಪತ್ರಕರ್ತರಾದ ನಮ್ಮದು ಲೆಕ್ಕಾಚಾರ ಆಯ್ತು, ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ, ನೋಡ್ತಾ ಇರಿ ನೀವು ಅಂತ. ಹೈಕಮಾಂಡ್ನವರು ಕರೆದು ಹೇಳಿದ್ರು ಕೂಡ ಇದು ತಿಂಗಳಗಟ್ಟಲೆ ಹೋಗದೆ ಇದ್ರು ವಾರಗಟ್ಟಲೆ ಅಂತೂ ಎಳೆಯತ್ತೆ ಅಂದ್ಕೊಂಡಿದ್ವಿ ನಾವು. 2 ದಿವಸದಲ್ಲಿ ಮುಗಿಸ್ಬಿಟ್ರು. ಎಲ್ಲರದು ಲೆಕ್ಕಾಚಾರ ಹಂಗೆ ಇತ್ತು. ಆ್ಯಕ್ಚುಲಿ ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿ ಯಾವತ್ತೂ ನಿರ್ಧಾರ ಮಾಡ್ಕೊಂಬಿಟ್ಟಿದ್ರು ಇದನ್ನು. ಆದರೆ ಒಬ್ಬರ ಹತ್ರವೂ ಎಷ್ಟೇ ಆಪ್ತ ಸಚಿವರಾದರೂ ಬಾಯ್ಬಿಟ್ಟು ಹೇಳಿರಲಿಲ್ಲ ಅದನ್ನು. ಸಿದ್ದರಾಮಯ್ಯನವರ ನಡೆ ನುಡಿ ನಡ್ಕೊಳ್ತಾ ಇರುವ ರೀತಿಯ ಆಧಾರದ ಮೇಲೆ ಕೆಲವು ಅವರ ಆಪ್ತರು ಗೆಸ್ ಮಾಡ್ಕೊಂಡು ಹೇಳಿದರು, ರೆಸಿಸ್ಟ್ ಮಾಡಲಿಕ್ಕಿಲ್ಲ ಸಿದ್ದರಾಮಯ್ಯನವರು ಅಂತ. ಆದರೆ ಹೈಕಮಾಂಡ್ ಹೇಳಿದ್ರೆ ಏನು ಮಾಡ್ತೀರಿ, ನಿಮ್ಮ ಮಧ್ಯೆ ಏನೋ ಒಪ್ಪಂದ ಆಗಿದೆಯಾ ಅಂದರೆ ಸ್ಪಷ್ಟವಾಗಿ ನಿರಾಕರಿಸ್ತಾ ಬಂದರು ಅವರು. ಸಹಜ ಕೂಡ. ಈಗ 2023ರಲ್ಲೇ ಒಂದು ಒಪ್ಪಂದ ಆಗಿತ್ತು ಇವರ ಮಧ್ಯದಲ್ಲಿ. 2023 ಮೇ 18ನೇ ತಾರೀಕು ದೆಹಲಿಯಲ್ಲಿ ಏನು ಮೀಟಿಂಗ್ ಆಯ್ತಲ್ಲ, ಆವಾಗಲೇ ಒಪ್ಪಂದ ಆಗಿಬಿಟ್ಟಿತ್ತು. 2.5 ವರ್ಷಕ್ಕೆ ಸಿದ್ದರಾಮಯ್ಯನವರು ಕೆಳಗಿಳಿದು DK ಶಿವಕುಮಾರ್ ಅವರು CM ಆಗೋದು ಅಂತ. ಹೌದು, ಒಪ್ಪಂದ ಆಗಿದೆ, 2.5 ವರ್ಷಕ್ಕೆ ನಾನು ಕೆಳಗಿಳಿತೀನಿ ಅಂತ ಸಿದ್ದರಾಮಯ್ಯನವರು ಮೊದಲೇ ಹೇಳಿಬಿಟ್ರೆ ಆಡಳಿತ ನಡೆಸೋಕ್ಕೆ ಆಗೋದಿಲ್ಲ ಆಡಳಿತ. ಕೊನೆಯ ಕ್ಷಣದ ತನಕನೂ ನಾನೇ ಮುಖ್ಯಮಂತ್ರಿ ಹೇಳ್ತಾನೇ ಬರಬೇಕು. ಹಂಗೆ ಹೇಳ್ತಾ ಬಂದ್ರಪ್ಪ. ಫೈನಲಿ ರಾಹುಲ್ ಗಾಂಧಿ ಕರೆದು ಹೇಳಿದಾಗ ಎಸ್ ಓಕೆ ರಾಜೀನಾಮೆ ಕೊಟ್ಟರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.